ಒಬ್ಬ ಯುವ ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ಠಾಣೆಗೆ ಬಂದಿದ್ದಾರೆ ಅನ್ನೋದು ಒಂದು ಕಡೆ ಖುಷಿ. ಬಹುಶಃ ನಮ್ಮ ಪ್ರಭು ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವೇನು ಯುದ್ಧಿಸಿದೀವಿ ಎಲ್ಲರೂ ಏನು ಹೇಳ್ತಾರೆ, ಭಾಳ ಬಿಸಿ ರಕ್ತಪ್ಪ, ಹುಡುಗರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ರೀತಿ ಈ ರೀತಿ ಅಂತ ಹೇಳ್ತಾ ಇದ್ದಾಗ, ನಯಾಜನ ಆಗಿರಲಿ, ನಮ್ಮ ದಾದು ಆಗಿರಲಿ, ನಾವೇನು ಯುದ್ಧಿಸಿದೀವಿ ನಮಗೆಲ್ಲರಿಗೂ ಕರೆದು ಪ್ರೀತಿಯಿಂದ ಈ ಒಂದು ಸಮಾಜವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ಶಾಂತಿಯನ್ನು ಪಾಲ್ತಾ ನಮ್ಮ ಹಾರೂನ್ ಅಖ್ತರ್ ಸರ್ ಅವರು ಕೂಡ ಒಬ್ಬ ಯುವ ಸಬ್ ಇನ್ಸ್ಪೆಕ್ಟರ್ ಆಗಿ ಅಂತ ಭರವಸೆಯನ್ನು ಕೊಡ್ತಾ, ಅವರಿಗೆ ಮತ್ತೊಮ್ಮೆ ಈಗ ನಮ್ಮ ಮಲೆಬೆನ್ನೂರಿಗೆ ಬಂದಿರುವಂಥ ನೂತನ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ಇದೆ ಅಂತ ಹೇಳಿ ಚಲಾಯಿಸಲು ಜಾಸ್ತಿ ಇರ್ತಾರೆ. ಒಂದು ನಿಮಿಷ, ಸಾರಿ ಫಾರ್ ದ ಇಂಟರಪ್ಷನ್ಸ್. ಇವರಿಗೆ ದಯಮಾಡಿ ಒಂದೇ ಸೆಕೆಂಡ್ ಬನ್ನಿ ಮಾತ್ರ. ಇದೀಗ ತರ ಥ್ಯಾಂಕ್ ಯು ಧನಕುಮಾರ್ ಅವರೇ. ಆಗಿತ್ತು ಏನು ಹೇಳ್ತಿದ್ರು ಅಂದರೆ, ಹೇಳಿ ಬ್ರದರ್ ಅಂತಿದ್ರು. ಅಂದರೆ ಒಬ್ಬ ಅಣ್ಣನ ಸ್ಥಾನದಲ್ಲಿ ಇರುವಂಥ ಪೂರ್ತಿ ಜವಾಬ್ದಾರಿಯುತವಾಗಿ ಅವ್ರು ಮಾತಾಡ್ತಾ ಇದ್ರು. ಏನೋ ಒಂದು ನಾವು ಎಕ್ಸಾಂಪಲ್ಲಿಗೆ ಹೇಳ್ಬೇಕಂದ್ರೆ, ಏನಾದರೂ ಒಂದು 2-3 ದಿನ ಮೊಬೈಲು ಬಂದ್ ಮಾಡ್ಕೊಂಡ್ಬಿಟ್ಟಿದ್ರು. ಆ ಅಭಿನವ ಸಂಬಂಧ ಅವ್ರದ್ದು ನಮ್ಮದು ಇದೆ. ಇಲ್ಲಿ ಬಂದದ್ದೇನು ನೋಡಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಸೂಕ್ಷ್ಮವಾದ ಪ್ರದೇಶ ಅಲ್ಲ, ಇದು ಸೌಹಾರ್ದದ ಪ್ರದೇಶ ಅಂತೇಳಿ ಎಲ್ಲ ಬಂದಿರುವಂಥ ನಮ್ಮ ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಸುಮಾರು 2.5 ವರ್ಷಗಳ ಕಾಲ PSI ಆಗಿ ಉತ್ತಮ ಸೇವೆ ಸಲ್ಲಿಸಿ ಇವತ್ತು ಅವರು ಬೇರೆಡೆಗೆ ವರ್ಗಾವಣೆಯಾಗಿ ಹೋಗ್ತಾ ಇದ್ದಾರೆ. ಆ ನಿಮಿತ್ತ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇವತ್ತು ಮಲೆಬೆನ್ನೂರು ಪೊಲೀಸ್ ಠಾಣೆ ಮತ್ತು ಮಲೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗರಿಕರಿಂದ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈ ಒಂದು ಹೊಸದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಾನು ಸ್ವಾಗತ ಕೋರ್ತಾ, ನಮ್ಮ ಪ್ರಭು ಅವರು 2.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು, ಒಂದು 2.5 ತಿಂಗಳು ಸೇವೆ ಸಲ್ಲಿಸಿದಷ್ಟು ಸರಳವಾಗಿತ್ತು. ಅವರ ಅವಧಿಯಲ್ಲಿ ಈ ತಾನೇ ಮಾತಾಡಿರ್ತಕ್ಕಂಥ ಎಲ್ಲರೂ ಹೇಳಿದ ಹಾಗೆ ಯಾವುದೇ ಒಂದು ವಿವಾದಗಳಿಲ್ಲದಲೇ ಒಂದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದು ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಾವು ಮಲೆಬೆನ್ನೂರು ಮತ್ತು ಸುತ್ತಮುತ್ತಲಿನ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಮುಖ್ಯವಾಗಿ ನಮ್ಮ ಮಂಜುನಾಥ್ ಪಟೇಲ್ ಅವರು ಹೇಳ್ದಂಗೆ ಮಲೆಬೆನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ ಅದೇನು ರೋಡ್ ಇದೆಯಲ್ಲ, ಮೇನ್ ರೋಡು, ಅಲ್ಲಿ ಅಕ್ಕಪಕ್ಕ ಬೈಕ್ಗಳು ಭಾಳ ನಿಲ್ತಾವೆ. ಅದು ಸಣ್ಣ ರೋಡ್ ಆಗಿರೋದ್ರಿಂದ ಅಲ್ಲಿ ಅಪಘಾತಗಳು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಬೇರೆ ವೆಹಿಕಲ್ಗಳಿಗೆ ಹೆದ್ದಾರಿಯಾಗಿರೋದ್ರಿಂದ ವೆಹಿಕಲ್ಗಳಿಗೆ ಬಸ್ಗಳಿಗೆ ಓಡಾಡೋಕ್ಕೆ ಕಿರಿಕಿರಿ ಆಗ್ತಾಯಿದೆ. ದಯವಿಟ್ಟು ಅದನ್ನು ಹೊಸ ಸಬ್ ಇನ್ಸ್ಪೆಕ್ಟ್ರು ಆ ಒಂದು ಬೈಕ್ಗಳು ಅಲ್ಲಿ ನಿಲ್ದ ಹಾಗೆ ಮತ್ತು ಆಟೋಗಳು ಅವು ಇವು ಅಲ್ಲಿ ನಿಲ್ದ ಹಾಗೆ ಒಂದು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿ ಒಂದು ಅವರಲ್ಲಿ ಕೇಳ್ಕೊಳ್ತಾ, ಮತ್ತು ಒಂದು ಪೊಲೀಸ್ ಚೌಕಿಯ ಅವಶ್ಯಕತೆ ಇದೆ ಮಲೆಬೆನ್ನೂರು ಪಟ್ಟಣದಲ್ಲಿ. ಅದು ಭಾಳ ಮುಖ್ಯವಾಗಿದೆ. ಅದು ಭಾಳ ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ. ಅದನ್ನು ಹೊಸ ಸಬ್ ಇನ್ಸ್ಪೆಕ್ಟ್ರು ಅವರ ಅವಧಿಯಲ್ಲಿ ಪೊಲೀಸ್ ಚೌಕಿ ಒಂದು ನಿರ್ಮಾಣ ಮಾಡೋಕ್ಕೆ ಗಮನ ಹರಿಸ್ಬೇಕಂತ ಹೇಳ್ತಾ, ಮತ್ತು ಅವರಿಗೂ ನಾನು ಭಾಷಣಕಾರನೂ ಅಲ್ಲ, ಹಾಗಾಗಿ ಸಾಹೇಬರು ಇಲ್ಲಿರ್ತಕ್ಕಂಥ ಈ 2 ವರ್ಷಗಳ ಕಾಲ 2 ತಿಂಗಳ ಕಾಲ ಪ್ರತಿಯೊಂದು ದಿನಾನೂ ಕೂಡ ಸ್ಟೇಷನಲ್ಲಿ ಮಾಡ್ತಕ್ಕಂಥ ಕಾರ್ಯನಿರತವಾಗಿರ್ತಕ್ಕಂಥ ಇದು ಕೆಲಸ ಇದೆಯಲ್ಲ, ಪ್ರತಿಯೊಬ್ಬರು ಮೆಚ್ಚುಗೆ ಪಡ್ತಕ್ಕಂಥ ವಿಚಾರ ಆಗಿದೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲರೂ. ಹಾಗಾಗಿ ಪ್ರಭು ಸರ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂತ ಇನ್ನು ಮುಂದಿನ ದಿನಗಳ ಯಶಸ್ಸನ್ನು ಕಾಣಲಿ ಅಂತೇಳಿ ಆ ಬುದ್ಧ ಬಸವ ಅಂಬೇಡ್ಕರ್ ಪ್ರಾರ್ಥಿಸ್ತೇನೆ. ಅದೇ ರೀತಿ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಹಾರೂನ್ ಅಖ್ತರ್ ಸರ್ ಅವರಿಗೆ ಮಲೆಬೆನ್ನೂರು ಠಾಣೆಗೆ ಹೊಸದಾಗಿ ಸ್ವಾಗತ ಕೋರ್ತಾ, ಅವರು ಕೂಡ ಈ ರೀತಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಹೊಸ ದಾರಿಗಳಲ್ಲಿ ಹೊಸ ಇದನ್ನು ಯಶಸ್ಸನ್ನು ಕಾಣಲಿ ಅಂತೇಳಿ ಭಗವಂತ ಸಹಜ ನಮ್ಮ ಇಲಾಖೆಯಲ್ಲಿ. ಆದರೆ ಕರ್ತವ್ಯ ಮಾತ್ರ 100% ಮಾಡಲೇಬೇಕಾಗತ್ತೆ. ಈ ಒಂದು ಕರ್ತವ್ಯ ನಿರ್ವಹಿಸಲು ಎಷ್ಟೋ ಜನಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡಾಗ ಕೆಟ್ಟವರು ಅನಿಸುತ್ತೆ. ನಮ್ಮ ದಿನಕ್ಕೆ ಒಬ್ಬರು ಮಿತ್ರರು ಆದರೆ 100 ಜನ ನಮ್ಮ ದ್ವೇಷದವರು ಹುಟ್ಟುತ್ತಾರೆ. ಯಾಕಂದರೆ ನಮ್ಮ ಕರ್ತವ್ಯನೇ ಆ ರೀತಿ ಇರುತ್ತೆ. ಯಾಕಂದರೆ ನಾವು ಮೂಲಭೂತ ಕರ್ತವ್ಯಗಳನ್ನು ತಡೆ ಹಿಡಿತಕ್ಕಂಥ ಕೆಲಸ ಪೊಲೀಸ್ ಇಲಾಖೆಯಲ್ಲಿರುತ್ತೆ. ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಂದಾಗ, ಇನ್ನಿತರೆ ಸ್ವತ್ತಿನ ಪ್ರಕರಣಗಳಲ್ಲಿ, ಇನ್ನಿತರೆ ಪ್ರಕರಣಗಳಲ್ಲಿ, ಮಹಿಳೆ ಮತ್ತು ಮಕ್ಕಳ ವಿಚಾರಗಳಲ್ಲಿ, ರಕ್ಷಣೆ ವಿಚಾರದಲ್ಲಿ, ಎಲ್ಲ ವಿಚಾರದ ನಾವು ಕಾನೂನು ರೀತ್ಯ ಈ ಕಾನೂನುಗಳನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ನಾವು ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ತಮಗೆ ಬೇಜಾರಾಗಿರ್ಬೋದು, ಆದರೂ ಸಹ ಅದನ್ನೆಲ್ಲ ತೆರೆದು
ನೀವೆಲ್ಲ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದೀರಿ ಅಂತ ನಮ್ಮ ಮೇಲೆ ಇಟ್ಟಂಥ ನಂಬಿಕೆಯಿಂದ ತಾವು ಬಂದು ಹಾರೈಸಿದ್ದೀರಿ. ತಮ್ಮೆಲ್ಲರೂ ಧನ್ಯವಾದಗಳು. ಅದೇ ರೀತಿಯಾಗಿ ಪೊಲೀಸ್ ಅಂದರೆ ಭಯ ಇರಬಾರದು, ಪೊಲೀಸರೆಂದರೆ ಭಯ ಇರಬಾರ್ದು, ನಾವು ನಿಮ್ಮ ರಕ್ಷಕರು ಅನ್ನೋ ಒಂದು ಸಂದೇಶ ನಾವು ಪದೇ ಪದೇ ಹೇಳಲೇಬೇಕಾಗತ್ತೆ ಮತ್ತು ಅದೇ ರೀತಿ ಕರ್ತವ್ಯ ನಿರ್ವಹಿಸಲೇಬೇಕಾಗತ್ತೆ. ಪ್ರಭು ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಸ್ಸು ಮತ್ತು ಐಶ್ವರ್ಯ, ನೆಮ್ಮದಿ ಮತ್ತು ಒಳ್ಳೆಯ ರೀತಿಯ ಪೋಸ್ಟಿಂಗು ಮತ್ತು ಪ್ರಮೋಷನ್ನು ಸಿಗಲಿ, ಅವರ ಕುಟುಂಬ ಚೆನ್ನಾಗಿರಲಿ ಅಂತ ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ